ಇವತ್ತಿನ ರೆಸಿಪಿ ಫಿಶ್ ಕಬಾಬು ಮತ್ತು ಮೀನುಳಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. 2 ಐಟಮ್ನು ಮಾಡ್ತಾಯಿದ್ದೀನಿ. ಮತ್ತು ಗರಂ ಮಸಾಲ, ಚಾಟ್ ಮಸಾಲ, ಧನಿಯಾ ಪೌಡ್ರು, ಒಂದು ಸ್ವಲ್ಪ ಕಬಾಬ್ ಪೌಡ್ರು, ಫಿಶ್ ಕಬಾಬ್ ಪೌಡ್ರು ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರು ಒಂದು ಸ್ವಲ್ಪ ನಿಂಬೆಹಣ್ಣು ಅದನ್ನು ಮಿಕ್ಸ್ ಮಾಡಿಕೊಂಡು ನಾನು ಒಂದು ಮೊಟ್ಟೆ ಹಾಕೋತಾಯಿದ್ದೀನಿ. 2 ಮೊಟ್ಟೆ ಬೇಕಾದರೂ ಹಾಕೋಬೋದು. ನಾನು ಒಂದು ಮೊಟ್ಟೆ ಬಿಟ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, 2 ಮೆಣಸಿನ್ಕಾಯಿ ತೊಗೊಂಡು ಕುಟ್ಟಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಪಿಸ್ಸ ಚಿಕ್ಕ ಕಟ್ ಮಾಡಿಸ್ಕೊಬಂದಿದ್ದಾರೆ, ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಬಿಟ್ಟು ಒಂದು 10 ನಿಮಿಷ 15 ನಿಮಿಷ ಫ್ರೀಜ್ಗೆ ಇಟ್ಬಿಡಬೇಕು. ಅದೊಂದು ಸ್ವಲ್ಪ ಕ್ರಿಪ್ಸಿ ಥರ ಬರುತ್ತೆ ನೋಡಿ. ಈ ಥರ ಮಿಕ್ಸ್ ಮಾಡಿಕೊಂಡು ಫ್ರೀಜರ್ಗೆ ಇಟ್ಬಿಟ್ಟು ತೊಗೊಂಡಿದ್ದೀನಿ. ನಾನು ಗಟ್ಟಿ ಬಂದೈತೆ. ಇವಾಗ ಕಬಾಬ್ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಒಂದು ಸ್ವಲ್ಪ ನಾನು ಒಂದೊಂದೇ ಬಿಟ್ಕೋತಾ ಇದ್ದೀನಿ. ಏನು ಅಂಟ್ಕೊಳ್ಳಲ್ಲ, ಫ್ರಿಜ್ಗೆ ಇಟ್ಬಿಟ್ಟು ತೊಗೊಂಡಿರೋದಲ್ವ, ಅದರಿಂದ ನೀಟಾಗಿ ಬರುತ್ತೆ ಪೀಸು. ಟೇಸ್ಟು ಹಂಗೆ ಇರುತ್ತೆ. ಮಕ್ಳುಗಳು ತುಂಬ ಇಷ್ಟಪಡ್ತವೆ ಅದು ನೋಡಿ. ಈ ಥರ ಬ್ರೌನ್ ಬರೋ ತನಕನೂ ಬೇಯಿಸ್ಕೋಬೇಕು. ಇದು ರೆಡಿಯಾಗೈತೆ, ಅದರಿಂದ ಪ್ಲೇಟಿಗೆ ತೆಗ್ದು ಹಾಕೋತಾಯಿದ್ದೀನಿ ನಾನು. ನೋಡಿ ರೆಡಿಯಾಗೈತೆ ಫಿಶ್ ಕಬಾಬು. ನಿಮ್ಮ ಮನೆಯಲ್ಲೂ ಮಾಡಿ ನೋಡಿ. ಈ ಥರ ಟೇಸ್ಟ್ ಹೆಂಗೈತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಸಾಂಬಾರಿಗೂ ಬೇರೆ ತೊಗೊಬಂದಿದ್ರು, ಅದರಿಂದ ಮೀನು ಸಾಂಬಾರು ಹುಳಿ ಮಾಡೋಣ ಅಂದ್ಬಿಟ್ಟು ಅದೊಂದು ಸ್ವಲ್ಪ ತೆಗ್ದಿಟ್ಕೊಂಡಿದ್ದೀನಿ. ಸಾಂಬಾರು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಇಲ್ಲಿ ಹುಣಸೆಹಣ್ಣು ತೊಗೊಂಡಿದ್ದೀನಿ. ನಾನು ಹುಣಸೆಹಣ್ಣು ರಸ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದು ಕುದಿಯೋಕೆ ಇಡ್ತಾಯಿದ್ದೀನಿ. ಅದು ನೀಟಾಗಿ ಕುದಿಬೇಕು, ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಫಸ್ಟೇ ಹುಣಸೆಹಣ್ಣು ಹುಳಿ ಬೇಯಿಸ್ಕೊಬಿಟ್ಟಿರಬೇಕು ಮೀನಿಗೆ. ಏನು ಎಣ್ಣೆ ತುಪ್ಪ ಏನು ಹಾಕೋಂಗಿಲ್ಲ ಅದಕ್ಕೆ. ಸಾಂಬಾರಿಗೆ ಮಸಾಲೆಗೆ ಬೇಕಾಗಿರುವ ಸಾಮಗ್ರಿಗಳು: ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಮಸಾಲೆ ಹಾಕೋಕ್ಕಾಗಲ್ಲ ಮೀನು ಸಾಂಬಾರಿಗೆ, ಅದರಿಂದ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಚಕ್ಕೆ ಲವಂಗ ತೊಗೊಂಡಿದ್ದೀನಿ, ಸ್ವಲ್ಪ ಮೆಣಸು, ಕಾಯಿ ಒಂದು ಸ್ವಲ್ಪ, ಅರ್ಧ ಕಪ್ ಕಾಯಿ ತೊಗೊಂಡಿದ್ದೀನಿ ನಾನು, ಕಡಲೆ ಒಂದು ಸ್ವಲ್ಪ, ಮಟನ್ ಸಾಂಬಾರು ಪೌಡ್ರ್ ಹಾಕೋತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಬಿಡೋಣ. ನೋಡಿ ಈ ಥರ ಸಣ್ಣಕ್ಕೆ ರುಬ್ಕೊಂಡು ಇಟ್ಕೊಬಿಟ್ಟಿದ್ದೀನಿ. ಹುಳಿ ಬೇಯಕ್ಕೆ ಇಟ್ಟಿದ್ವಲ್ಲ ಅದರೊಳಗಡೆ ಹಾಕೋಬೇಕು. ನೋಡಿ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೊಬೋದು. ನಾನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ. ಮೀನು ಸಾಂಬಾರು ಅತಿ ಗಟ್ಟಿಯಾಗಿದ್ದರೆ ಟೇಸ್ಟು ಚೆನ್ನಾಗಿರಲ್ಲ, ಅದರಿಂದ ನಾನು ಮೀಡಿಯಮ್ ಥರ ಮಾಡ್ಕೊತಾಯಿದ್ದೀನಿ. ನಾನು ಒಂದು 10 ನಿಮಿಷ 15 ನಿಮಿಷ ಬೇಯಕ್ಕೆ ಇಟ್ಬಿಡೋಣ. ನೋಡಿ ಈಗ ರೆಡಿಯಾಗೈತೆ ಇದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾಯಿದ್ದೀನಿ. ಉಪ್ಪು ಹಾಕಿ ಬೆಂದಮೇಲೆ ಒಂದು 5 ನಿಮಿಷ ಬಿಟ್ಕೊಂಡು ಮೀನು ಒಂದೊಂದೇ ಹಾಕೋಬೇಕು. ಮೀನು ಹಾಕ್ಕೊಂಡು ತಕ್ಷಣವೇ ಮುಚ್ಚಿಟ್ಬಿಡ್ಬೇಕು. ಅದು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಿಸ್ಬಿಟ್ರೆ ಮೀನು ಸಾಂಬಾರು ರೆಡಿಯಾಗಿರುತ್ತೆ. ನೋಡಿ ರೆಡಿಯಾಗೈತೆ. ಇವತ್ತಿನ ಮೀನುಳಿ ಸಾಂಬಾರು ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಬಾಯ್ ಫ್ರೆಂಡ್ಸ್.